ಭಾಗ 3 ಸಿಟಿಯಲ್ಲಿ ಕಾವ್ಯಳ ಸವಾರಿ. ಮದುವೆ ಮುಗಿಸಿ ಕಿರಣ್ ಬೆಂಗಳೂರಿನ ತನ್ನ ಫ್ಲಾಟ್ಗೆ ಮರಳಿದ್ದರು. ಅವನ ಮನಸ್ಸು ಮಾತ್ರ ಇನ್ನೂ ಆ ತೋಟದ ಕತ್ತಲಲ್ಲಿ ಕಾವ್ಯಳ ಜೊತೆ ಕಳೆದ ಕ್ಷಣಗಳಲ್ಲೇ ಇತ್ತು. ಸಿಟಿಯ ಟ್ರಾಫಿಕ್ ನಡುವೆ ಬ್ಯುಸಿಯಾಗಿದ್ದ ಕಿರಣ್ಗೆ ಇದ್ದಕ್ಕಿದ್ದಂತೆ ಕಾವ್ಯಳಿಂದ ಒಂದು ಮೆಸೇಜ್ ಬಂತು. ಇಂಜಿನ್ ಸಾಹೇಬ್ರೆ, ನಿಮ್ಮ ನೆಟ್ವರ್ಕ್ ಬೆಂಗಳೂರಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಚೆಕ್ ಮಾಡೋಕೆ ನಾನು ಸಿಟಿಗೆ ಬರ್ತಿದ್ದೀನಿ ಎಂದು. ಕಿರಣ್ ಒಂದು ಕ್ಷಣ ದಿಗ್ಭ್ರಮಿತನಾದನು. ಕಾವ್ಯ ಇಷ್ಟು ಬೇಗ ಸಿಟಿಗೆ ಬರ್ತಾಳೆ ಅಂತ ಅವನು ಅಂದುಕೊಂಡಿರಲಿಲ್ಲ. ಅವಳು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದಿಳಿದಾಗ ಅದೇ ನೇರಳೆ ಬಣ್ಣದ ಬಟ್ಟೆಯಲ್ಲಿ ಅವಳು ಸಿಟಿ ಹುಡುಗಿಯರಿಗಿಂತಲೂ 10 ಪಟ್ಟು ಹೆಚ್ಚು ಗ್ಲಾಮರಸ್ ಆಗಿ ಕಾಣುತ್ತಿದ್ದಳು. ಕಿರಣ್ ಅವಳನ್ನು ಪಿಕಪ್ ಮಾಡಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಬಂದನು. ರೂಮಿನ ಬಾಗಿಲು ಹಾಕುತ್ತಿದ್ದಂತೆ ಕಾವ್ಯ ಕಿರುನಗೆ ಬೀರುತ್ತಾ ಇಡೀ ಮನೆಯನ್ನು ನೋಡಿದಳು. ಏನು ಕಿರಣ್, ರೂಮಿನಲ್ಲಿ ಬರೀ ಕಂಪ್ಯೂಟರ್ ಮತ್ತು ವೈರ್ಗಳೇ ಇವೆಯಲ್ಲ, ಇಲ್ಲಿ ಪರ್ಸನಲ್ ಆಗಿ ಕೆಲಸ ಮಾಡೋಕೆ ಸರಿಯಾದ ಸಾಫ್ಟ್ವೇರ್ ಇಲ್ಲವಾ ಎಂದು ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ಕಿರಣ್ ಅವಳ ಹತ್ತಿರಕ್ಕೆ ಬಂದು, ಕಾವ್ಯ, ಈ ಸಾಫ್ಟ್ವೇರ್ ಇರೋದೇ ನಿನ್ನಂತಹ ಯೂಸರ್ ಇಂಟರ್ಫೇಸ್ಗೆ ಸರಿಯಾಗಿ ಕನೆಕ್ಟ್ ಆಗೋಕೆ. ಈಗ ನೀನೇ ಬಂದಿದ್ದೀಯಾ ಅಂದಮೇಲೆ ಪ್ರಾಜೆಕ್ಟ್ ಫುಲ್ ಸ್ಪೀಡ್ನಲ್ಲಿ ರನ್ ಆಗುತ್ತೆ ಎಂದು ಅವಳ ಸೊಂಟಕ್ಕೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಕಾವ್ಯ ಅವನ್ನೇ ದಿಟ್ಟಿಸಿ ನೋಡಿ, ಸಿಟಿ ಲೈಫ್ ಅಂದ್ರೆ ತುಂಬಾ ಫಾಸ್ಟ್ ಇರುತ್ತೆ ಅನ್ಸುತ್ತೆ. ಬಂದ ತಕ್ಷಣ ಲಾಗಿನ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ? ಮೊದಲು ನನ್ನ ಇಂಜಿನ್ ಸ್ವಲ್ಪ ತಣ್ಣಗಾಗಲಿ, ಈ ಜರ್ನಿ ಸ್ಟ್ರೈನ್ನಲ್ಲಿ ಡೇಟಾ ಟ್ರಾನ್ಸ್ಫರ್ ಸರಿಯಾಗಿ ಆಗಲ್ಲ ಎಂದು ತುಂಟತನದಿಂದ ಅವನಿಂದ ದೂರ ಸರಿದಳು. ಕಿರಣ್ ನಗುತ್ತಾ, ನೋಡು ಕಾವ್ಯ, ಈ ಸಿಟಿಯಲ್ಲಿ ಪ್ರೈವಸಿ ಸಿಗೋದು ತುಂಬಾ ಕಷ್ಟ. ಈಗ ನಾವಿಬ್ಬರೇ ಈ ಫ್ಲಾಟ್ನಲ್ಲಿ ಇರೋದು, ಇಲ್ಲಿ ಯಾರೂ ನಮ್ಮನ್ನು ಅಡ್ಡಿಪಡಿಸಲ್ಲ. ನಿನ್ನ ಆ ಹಳ್ಳಿ ಸೊಗಡು ಈ ಸಿಟಿ ಫ್ಲಾಟ್ನ ಎಸಿ ಗಾಳಿಗೆ ಇನ್ನೂ ಹೆಚ್ಚು ಕರಗುತ್ತಿದೆ ಎಂದು ಕಿಟಕಿಯ ಕರ್ಟನ್ ಎಳೆದು ರೂಮಿನ ಬೆಳಕನ್ನು ಸ್ವಲ್ಪ ಮಂದವಾಗಿ ಮಾಡಿದನು. ಮಂದ ಬೆಳಕಿನಲ್ಲಿ ಕಾವ್ಯಳ ಸೌಂದರ್ಯ ಇನ್ನೂ ದೈವಿಕವಾಗಿ ಕಾಣುತ್ತಿತ್ತು. ಅವಳು ಕಿರಣ್ನ ಬೆಡ್ ಮೇಲೆ ಕುಳಿತು, ಇವತ್ತು ಈ ಸಿಟಿ ಸರ್ವಿಸಿಂಗ್ ಸ್ವಲ್ಪ ಡಿಫರೆಂಟ್ ಆಗಿರಬೇಕು ಕಿರಣ್. ಹಳ್ಳಿಯಲ್ಲಿ ಕತ್ತಲಲ್ಲಿ ಆಟ ಆಡಿದ್ವಿ, ಆದರೆ ಇಲ್ಲಿ ನಮ್ಮ ಕನೆಕ್ಷನ್ ಹೈಸ್ಪೀಡ್ ಇಂಟರ್ನೆಟ್ ತರಹ ಇರಲಿ. ನೀನು ಎಷ್ಟು ಸ್ಮೂತ್ ಆಗಿ ಅಪ್ಲೋಡ್ ಮಾಡ್ತೀಯೋ ಅಷ್ಟು ಜಾಸ್ತಿ ವ್ಯೂಸ್ ಸಿಗುತ್ತೆ ಎಂದು ಡಬಲ್ ಮೀನಿಂಗ್ನಲ್ಲಿ ಕಣ್ಣು ಹೊಡೆದಳು. ಕಿರಣ್ ಅವಳ ಪಾದಗಳಿಂದ ಹಿಡಿದು ಮೆಲ್ಲಗೆ ಬೆನ್ನ ಮೇಲೆ ಮುತ್ತಿಡುತ್ತಾ, ನನ್ನ ಇಂಜಿನ್ ಯಾವತ್ತೂ ಹ್ಯಾಂಗ್ ಆಗಲ್ಲ ಕಾವ್ಯ. ಒಮ್ಮೆ ಸ್ಟಾರ್ಟ್ ಆದ್ರೆ ಸೀದಾ ಫಿನಿಶ್ ಲೈನ್ ತಲುಪುವವರೆಗೂ ನಿಲ್ಲೋದೇ ಇಲ್ಲ. ಇವತ್ತು ರಾತ್ರಿ ಈ ಫ್ಲಾಟ್ನ 4 ಗೋಡೆಗಳ ನಡುವೆ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡೋಣ ಎಂದನು. ಕಾವ್ಯ ಅವನ ಶರ್ಟ್ನ ಬಟನ್ಸ್ಗಳನ್ನು ಮೆಲ್ಲಗೆ ಕಳಚುತ್ತಾ, ಸರ್, ನಿಮ್ಮ ಹಾರ್ಡ್ವೇರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಆದರೆ ನಾನು ಹ್ಯಾಂಡಲ್ ಮಾಡೋ ರೀತಿ ಸ್ವಲ್ಪ ರಗಡ್ ಇರುತ್ತೆ, ಅದನ್ನು ತಡೆದುಕೊಳ್ಳುವ ಶಕ್ತಿ ಈ ಇಂಜಿನ್ಗೆ ಇದೆಯಾ ಎಂದು ಸವಾಲು ಹಾಕಿದಳು. ಕಿರಣ್ ಅವಳನ್ನು ಅಪ್ಪಿಕೊಂಡು ಬೆಡ್ ಮೇಲೆ ಮಲಗಿಸಿ, ನೀನು ಎಷ್ಟೇ ಲೋಡ್ ಕೊಟ್ಟರೂ ಈ ಮಷೀನ್ ತಡೆಯುತ್ತೆ. ಇವತ್ತು ನಮ್ಮ ನಡುವಿನ ಈ ಸೀಕ್ರೆಟ್ ಕಾನ್ಫರೆನ್ಸ್ ಯಾರಿಗೂ ತಿಳಿಯಬಾರದು. ಕೇವಲ ನಿನ್ನ ಉಸಿರಾಟದ ಸದ್ದು ಮಾತ್ರ ನನ್ನ ಕಿವಿಯಲ್ಲಿ ಆಡಿಯೋ ಆಗಿ ಕೇಳಿಸಬೇಕು ಎಂದು ಅವಳ ಕುತ್ತಿಗೆಯ ಮೇಲೆ ಮೆಲ್ಲಗೆ ಕಚಗುಳಿ ಕೊಟ್ಟನು. ಕಾವ್ಯ ಒಂದು ಕ್ಷಣ ಮೈಮರೆತು ಅವನ ಬಾಹುಗಳಲ್ಲಿ ಬಂದಿಯಾದಳು. ಕಿರಣ್ ಮತ್ತು ಕಾವ್ಯಳ ಈ ಸಿಟಿ ರೊಮ್ಯಾನ್ಸ್ ಈಗ ಮದುವೆ ಮನೆಯ ಆ ಪೆಂಡಾಲ್ಗಿಂತಲೂ 10 ಪಟ್ಟು ಹೆಚ್ಚು ತೀವ್ರವಾಗಿತ್ತು. ಕಾವ್ಯಳಿಗೆ ಕಿರಣ್ನ ಆ ನಗರಿ ಶೈಲಿಯ ಪ್ರೇಮ ಬಹಳ ಆಕರ್ಷಕವಾಗಿ ಕಂಡಿತು. ಅವಳು ಕಿರಣ್ನ ಕಿವಿ ಹತ್ತಿರ ಬಂದು, ನೋಡಿ ಕಿರಣ್, ಈ ಡೇಟಾ ಬ್ಯಾಕಪ್ ಲೈಫ್ ಲಾಂಗ್ ಇರಲಿ. ನಾಳೆ ಬೆಳಗ್ಗೆ ನಾನು ಹಳ್ಳಿಗೆ ಹೋದ ಮೇಲೂ ನಿನ್ನ ಇಂಜಿನ್ ಶಬ್ದ ನನ್ನ ಕಿವಿಯಲ್ಲಿ ಕೇಳಿಸ್ತಾ ಇರಲಿ ಎಂದು ಪಿಸುಗುಟ್ಟಿದಳು. ಕಿರಣ್ ಅವಳ ತುಟಿಗಳಿಗೆ ಮುತ್ತಿಟ್ಟು, ಬೆಳಗ್ಗೆ ಬಗ್ಗೆ ಈಗ ಯೋಚನೆ ಬೇಡ ಕಾವ್ಯ. ಇವತ್ತು ರಾತ್ರಿ ಇನ್ನೂ ತುಂಬಾ ಬಾಕಿ ಇದೆ. ಇನ್ನು ಎಷ್ಟೋ ಫೈಲ್ಸ್ಗಳು ಓಪನ್ ಆಗೋದು ಬಾಕಿ ಇದೆ ಎಂದು ನಗುತ್ತಾ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡನು. ರಾತ್ರಿಯಿಡೀ ಇವರಿಬ್ಬರ ನಡುವೆ ಈ ಪ್ರೇಮದ ಆಟ ಮುಂದುವರಿಯಿತು. ಬೆಂಗಳೂರಿನ 11ನೇ ಮಹಡಿಯ ಫ್ಲಾಟ್ನಲ್ಲಿ ಇಬ್ಬರು ಹಕ್ಕಿಗಳಂತೆ ಹಾರಾಡುತ್ತಿದ್ದರು. ಕಾವ್ಯಳ ಆ ತುಂಟತನ ಮತ್ತು ಕಿರಣ್ನ ಆ ರೊಮ್ಯಾಂಟಿಕ್ ಕೌಶಲ್ಯ ಎರಡೂ ಸೇರಿ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸಿದ್ದವು. ಮದುವೆ ಮನೆಯಲ್ಲಿ ಶುರುವಾದ ಆ ಸಣ್ಣ ಕಿಡಿ ಈಗ ಸಿಟಿಯಲ್ಲಿ ಒಂದು ದೊಡ್ಡ ಪ್ರೇಮದ ಜ್ವಾಲೆಯಾಗಿ ಮಾರ್ಪಟ್ಟಿತ್ತು. ಕಾವ್ಯಳಿಗೆ ಸಿಟಿ ಲೈಫ್ ಮತ್ತು ಕಿರಣ್ನ ಪ್ರೀತಿ ಎರಡೂ ಹೊಸ ಕಿಕ್ ನೀಡಿತ್ತು. ಮುಂದಿನ ಭಾಗದಲ್ಲಿ ಕಾವ್ಯ ಹಳ್ಳಿಗೆ ಮರಳಿದ ಮೇಲೆ ಮನೆಯಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಯಾರಿಗೆ ಗೊತ್ತಾಗುತ್ತೆ? ಕಿರಣ್ ಮದುವೆ ಪ್ರಸ್ತಾಪ ಇಟ್ಟಾಗ ಕಾವ್ಯಳ ಮನೆಯವರು ಒಪ್ಪುತ್ತಾರಾ, ಅಥವಾ ಇವರ ಪ್ರೇಮಕ್ಕೆ ವಿಲನ್ ಎಂಟ್ರಿ ಕೊಡುತ್ತಾನಾ ಎಂಬುದು ಇನ್ನೂ ರೋಚಕವಾಗಿರಲಿದೆ. ಕಾವ್ಯಳ ಆ ನೇರಳೆ ಬಣ್ಣದ ಉಡುಪಿನ ಹಿಂದಿರುವ ಅಸಲಿ ರಹಸ್ಯ ಮತ್ತು ಕಿರಣ್ನ ಮುಂದಿನ ಸಾಹಸವನ್ನ ಭಾಗ 4ರಲ್ಲಿ ನೋಡಿ.